ಆತ್ಮೀಯರೇ, ಈ ಒಂದು ವಿಡಿಯೋದಲ್ಲಿ ರಾಜ್ಯ ಸಂಪನ್ಮೂಲ ಶಿಕ್ಷಕರಾದ ಶ್ರೀ ರಾಘವೇಂದ್ರ ಭಟ್ ಸರ್ ಹಾಗೂ ಶಶಿಕುಮಾರ್ ಸರ್ ಅವರು ತಯಾರಿಸಿರುವಂತಹ ಸಾಧನಾ ಯಶಸ್ಸಿನ ಕೀಲಿಕೈ ಪರಿಷ್ಕೃತ ಆವೃತ್ತಿ 2024-25ನೇ ಸಾಲಿಗೆ ಸಂಬಂಧಪಟ್ಟಂತೆ ಕೈಪಿಡಿಯ ಕುರಿತು ಪಕ್ಷಿ ನೋಟವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಅಂದವಾದಂತಹ ರಕ್ಷಾ ಕವಚ ಅನ್ನುವಂಥ ಒಂದು ಲೈನನ್ನು ಹಾಕಿರುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಹೊಸ ಪಠ್ಯಕ್ರಮಕ್ಕೆ ಅನುಗುಣವಾಗಿ ರಚಿಸಿರುವಂತಹ ಸಂಪನ್ಮೂಲ ಭರಿತ ವಿಜ್ಞಾನ ಮಾರ್ಗದರ್ಶಿ ಪುಸ್ತಕ ಅಥವಾ ಕೈಪಿಡಿ ಅಂತ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸಾಧನಾ ಯಶಸ್ಸಿನ ಕೀಲಿಕೈ 10ನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಕೈಪಿಡಿಯ ಬಗ್ಗೆ ನೋಡ್ತಾ ಇದ್ದೀವಿ. ಕೈಪಿಡಿಯ ಮುಖ್ಯಾಂಶಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋದಾಗ ಪ್ರತಿ ಘಟಕದಲ್ಲೂ ಹೆಚ್ಚಿನ ಸಂಪನ್ಮೂಲಗಳಿಗಾಗಿ QR ಕೋಡ್ಗಳನ್ನು ಈ ಒಂದು ಕೈಪಿಡಿಯಲ್ಲಿ ಒಳಗೊಂಡಿರುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ ಒಂದು QR ಕೋಡ್ ಅಂದರೆ ಕ್ವಿಕ್ ರೆಸ್ಪಾನ್ಸ್ ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮೂಲಕ ಪ್ರತಿಯೊಂದು ಘಟಕದಲ್ಲಿ ಕಂಡುಬರುವಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಾವಿಲ್ಲಿ ಈ QR ಕೋಡ್ ಮೂಲಕ ತಿಳಿಯುವಂಥ ಸಾಧ್ಯತೆ ಆಗ್ತಾ ಇದೆ. ಇಲ್ಲಿ ಒಂದು ಮುಖ್ಯಾಂಶವನ್ನು ಗಮನಿಸ್ತಾ ಹೋದಾಗ ಒಂದು ಅಧ್ಯಾಯ 1 ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಈ ಅಧ್ಯಾಯದಲ್ಲಿ ಕಂಡುಬರುವಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಈ ಕೈಪಿಡಿಯಲ್ಲಿ ಏನೇನು ಒಳಗೊಂಡಿದೆ ಅಂತ ನಾವಿಲ್ಲಿ ಗಮನಿಸ್ತಾ ಹೋದಾಗ ಎಲ್ಲ ಕಲಿಕಾಂಶಗಳನ್ನು ಒಳಗೊಂಡಂತಹ ಮುಖ್ಯಾಂಶಗಳು ಇಲ್ಲಿ ನೋಡ್ತಾ ಇದ್ದೀವಿ. ಮುಖ್ಯಾಂಶಗಳನ್ನು ಗಮನಿಸಿದಾಗ ಆಮ್ಲ ಮತ್ತು ಪ್ರತ್ಯಾಮ್ಲ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ವ್ಯತ್ಯಾಸಗಳನ್ನು ಇಲ್ಲಿ ಕೊಟ್ಟಿರುವಂಥದ್ದನ್ನು ಕೂಡ ಗಮನಿಸಬಹುದು. ಆಮ್ಲಗಳು ಹುಳಿ ರುಚಿ ಹೊಂದಿವೆ, ಪ್ರತ್ಯಾಮ್ಲಗಳು ಕಹಿ ರುಚಿ ಹೊಂದಿವೆ. ನೀಲಿ ಲಿಟ್ಮಸನ್ನು ಕೆಂಪು ಬಣ್ಣಕ್ಕೆ ಆಮ್ಲಗಳು ಬದಲಾಯಿಸ್ತಾ ಇದ್ದಾವೆ, ಅದೇ ರೀತಿ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸ್ತಾ ಇದ್ದಾವೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೋಡಬಹುದು. ಆಮೇಲೆ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೂಡ ಇಲ್ಲಿ ಕೊಟ್ಟಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗೆಯೇ ನೆಕ್ಸ್ಟ್ ಕೆಲವೊಂದಿಷ್ಟು ಪಾಯಿಂಟ್ಸನ್ನು ಇಲ್ಲಿ ಏನೇನು ಒಳಗೊಂಡಿದೆ ಕೈಪಿಡಿಯಲ್ಲಿ ಅಂತ ಗಮನಿಸಿದಾಗ ನೋಡ್ಬೋದು. ನೈಸರ್ಗಿಕ ಸೂಚಕಗಳು ಯಾವುದಿದ್ದಾವೆ, ಲಿಟ್ಮಸ್ಸು, ಅರಿಶಿನ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ನಾವು ಓದಿರುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಹಾಗೆಯೇ ಸಂಶ್ಲೇಷಿತ ಸೂಚಕಗಳು ಮೀಥೈಲ್ ಆರೆಂಜ್, ಫಿನಾಪ್ತಲಿನ್ ಮುಂತಾದವುಗಳು ನಮ್ಗೆ ಗೊತ್ತಿರುವಂಥದ್ದು. ಇಲ್ಲಿ ಇನ್ನೊಂದು ಪಾಯಿಂಟ್ ನೋಡ್ತಾ ಇದ್ದೀವಿ. ಕೆಲವು ವಸ್ತುಗಳ ವಾಸನೆ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಮಾಧ್ಯಮಗಳಲ್ಲಿ ಬದಲಾಗುತ್ತದೆ. ಇವುಗಳನ್ನು ಗ್ರಹಣ ಸೂಚಕಗಳು ಅಥವಾ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂತ ಏನು ಹೇಳ್ತಾ ಇದ್ದೀರಿ. ಉದಾಹರಣೆ ವೆನಿಲಾ, ಈರುಳ್ಳಿ ಮತ್ತು ಲವಂಗದ ಎಣ್ಣೆ ನಾವು ನೋಡ್ಬೋದು. ಹಾಗೆಯೇ ಇನ್ನೂ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಈ ಮುಖ್ಯಾಂಶಗಳಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಈ ಕೈಪಿಡಿಯು ತುಂಬ ಉಪಯುಕ್ತವಾಗುವಂಥ ರೀತಿಯ ಒಂದು ಕೈಪಿಡಿ ಅಂತಲೇ ನಾವಿಲ್ಲಿ ಗಮನಿಸ್ಬೋದಾಗ್ತಾ ಇದೆ. ಹಾಗೆಯೇ ಮತ್ತೇನೇನು ಪಾಯಿಂಟ್ಸನ್ನು ಈ ಕೈಪಿಡಿಯಲ್ಲಿ ಒಳಗೊಂಡಿದ್ದಾವೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಹೋದಾಗ ನೋಡ್ತಾ ಇದ್ದೀವಿ. ಪಠ್ಯದೊಳಗಿನ ಪ್ರಶ್ನೋತ್ತರಗಳು ಈ ಒಂದು ರೆಫರೆನ್ಸ್ ಬುಕ್ನಲ್ಲಿ ಒಳಗೊಂಡಿರುವಂಥದ್ದನ್ನು ನೋಡಬಹುದು. ಪಠ್ಯದೊಳಗಿನ ಪ್ರಶ್ನೋತ್ತರಗಳನ್ನು ನಾವು ಗಮನಿಸ್ತಾ ಹೋದಾಗ ಫಾರ್ ಎಕ್ಸಾಂಪಲ್ ಒಂದು ಕ್ವಶನನ್ನು ನಾವು ನೋಡ್ತಾ ಇದ್ದೀವಿ. ಮನುಷ್ಯರಂತಹ ಬಹುಕೋಶೀಯ ಜೀವಿಗಳ ಆಕ್ಸಿಜನ್ ಅವಶ್ಯಕತೆಯನ್ನು ಪೂರೈಸಲು ವಿಸರಣೆಯು ಸಾಕಾಗುವುದಿಲ್ಲ ಏಕೆ ಅಂತ ಒಂದು ಪ್ರಶ್ನೆ ಇದೆ. ಅದೇ ರೀತಿ ಈ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಉತ್ತರವನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗ್ತಾ ಇದೆ. ಮನುಷ್ಯರಂತಹ ಬಹುಕೋಶೀಯ ಜೀವಿಗಳ ದೇಹ ಹೆಚ್ಚು ಸಂಕೀರ್ಣವಾಗಿರೋದ್ರಿಂದ ಎಲ್ಲ ಜೀವಕೋಶಗಳು ಸುತ್ತಲಿನ ಪರಿಸರದೊಂದಿಗೆ ಸಂಪರ್ಕದಲ್ಲಿರಲು ಸಾಧ್ಯವಿಲ್ಲ. ಆದ್ದರಿಂದ ವಿಸರಣೆ ಎಲ್ಲ ಜೀವಕೋಶಗಳ ಅಗತ್ಯವನ್ನು ಪೂರೈಸಲು ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಉತ್ತರವನ್ನು ನೋಡ್ತಾ ಇದ್ದೀವಿ. ಪ್ರತಿಯೊಂದು ಪ್ರಶ್ನೆಗೆ ಅತಿ ಉಪಯುಕ್ತವಾಗುವಂತಹ ರೀತಿಯ ಉತ್ತರಗಳನ್ನು ಕೂಡ ಈ ಒಂದು ಕೈಪಿಡಿಯಲ್ಲಿ ಒಳಗೊಂಡಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಒಟ್ಟಾರೆಯಾಗಿ ಎಲ್ಲ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಪಠ್ಯದೊಳಗಿನ ಪ್ರಶ್ನೋತ್ತರಗಳು ಕೂಡ ಈ ಕೈಪಿಡಿ ನಮಗೆ ಮಾಹಿತಿ ತಿಳಿಸ್ಕೊಡ್ತಾ ಇದೆ ಅನ್ನುವಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅದೇ ರೀತಿ ಮುಂದಿನ ಒಂದು ಪಾಯಿಂಟ್ ಕಡೆ ಹೋದಾಗ ಅಭ್ಯಾಸದ ಪ್ರಶ್ನೋತ್ತರಗಳು ಇಲ್ಲಿ ಕೊಟ್ಟಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟನ್ನು ನಾವು ನೋಡ್ಬೋದು. ಏನೋ ಈ ಒಂದು ಅಭ್ಯಾಸದ ಪ್ರಶ್ನೋತ್ತರಗಳಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಯಾವ ಒಂದು ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಇರ್ಬೋದು ಅಥವಾ ಯಾವ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದಾರೆ ಅನ್ನುವಂಥದ್ದನ್ನು ಕೂಡ ನೀವಿಲ್ಲಿ ಬ್ರಾಕೆಟ್ನಲ್ಲಿ ಹಾಕಿರುವಂಥದ್ದನ್ನು ನೋಡ್ತಾ ಇದ್ದೀರಿ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಪ್ರಶ್ನೆ ಇದೆ, ಆಹಾರದ ಜೀರ್ಣಕ್ರಿಯೆಯಲ್ಲಿ ಲಾಲಾರಸದ ಪಾತ್ರವೇನು. ಇಲ್ಲಿ MP 2024 ಅಂದರೆ ಐ ಥಿಂಕ್ ದಟ್ ಇದು ಮಾಡೆಲ್ ಪೇಪರ್ ಬೋರ್ಡ್ನಿಂದ ಬಿಟ್ಟಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ 2024ರಲ್ಲಿ ಬಂದಿರುವಂಥ ಒಂದು ಪ್ರಶ್ನೆ ಆಗಿರ್ಬೋದಾಗ್ತಾ ಇದೆ. ಇದಕ್ಕೆ ಉತ್ತರವನ್ನು ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ನೋಡ್ತಾ ಇದ್ದೀರಿ. ಲಾಲಾರಸವು ಆಹಾರವನ್ನು ತೇವಾಂಶವಾಗಿಸಿ ಅನ್ನನಾಳದಲ್ಲಿ ಸುಲಭವಾಗಿ ಚಲಿಸುವಂತೆ ಮಾಡುತ್ತದೆ. ಅದೇ ರೀತಿ ಲಾಲಾರಸದಲ್ಲಿನ ಸಲೈವರಿ ಅಮೈಲೇಸ್ ಎಂಬ ಕಿಣ್ವ ಆಹಾರದಲ್ಲಿರಿಸುವಂತಹ ಪಿಷ್ಟವನ್ನು ಶರ್ಕರವನ್ನಾಗಿ ಪರಿವರ್ತಿಸ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಉತ್ತರ ಕೂಡ ನೋಡ್ತಾ ಇದ್ದೀವಿ. ತುಂಬ ಉತ್ತಮವಾದಂಥ ರೀತಿ ಮಾಹಿತಿ ಈ ಕೈಪಿಡಿಯಲ್ಲಿ ನಾವು ಗಮನಿಸ್ಬೋದಾಗ್ತಾ ಇದೆ. ಪ್ರಶ್ನೆ ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಉತ್ತರ ಕೂಡ ನಾವಿಲ್ಲಿ ನೋಡಬಹುದು.
ಅದೇ ರೀತಿ ಇಲ್ಲಿ ಇನ್ನೂ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೋಡ್ತಾ ಹೋದಾಗ ಇಲ್ಲೊಂದು ವ್ಯತ್ಯಾಸದ ರೀತಿ ಪ್ರಶ್ನೆ ಕೂಡ ಕೊಟ್ಟಿದ್ದಾರೆ. ಇದು ಮಾರ್ಚ್ 2022 ಮತ್ತು 24ರ ಒಂದು ಪರೀಕ್ಷೆಯಲ್ಲಿ ಬಂದಿರುವಂತಹ ಒಂದು ಕ್ವಶನ್ ಅನ್ನು ಕೊಟ್ಟಿರುವಂಥದ್ದನ್ನು ನೋಡ್ತಾ ಇದ್ದೀರಿ. ಅಂದರೆ 2019ರಿಂದ ಮಾರ್ಚ್ 2024ರವರೆಗೆ ಹಿಂದಿನ ಸಾಲುಗಳ ಮಂಡಳಿ ಪರೀಕ್ಷೆಗಳ ಪ್ರಶ್ನೋತ್ತರಗಳನ್ನು ಕೂಡ ಇಲ್ಲಿ ಈ ಒಂದು ಕೈಪಿಡಿಯನ್ನು ಒಳಗೊಂಡಿದೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗ್ತಾ ಇದೆ. ಹಿಂದಿನ ಸಾಲುಗಳ ಮಂಡಳಿ ಪರೀಕ್ಷೆಗಳ ಪ್ರಶ್ನೋತ್ತರಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನು ನೋಡ್ತಾ ಇದ್ದೀರಿ. ಬಹು ಆಯ್ಕೆ ಪ್ರಶ್ನೆಗಳಿರಬಹುದು, ಅದಕ್ಕೆ ಸಂಬಂಧಪಟ್ಟಂತ ಉತ್ತರ ಮತ್ತು ಯಾವ ಒಂದು ಇಯರ್ನಲ್ಲಿ ಈ ಪ್ರಶ್ನೆಗಳು ಬಂದಿದವನ್ನುವಂಥದ್ದನ್ನ ಈ ಬ್ರಾಕೆಟ್ನಲ್ಲಿ ಕೊಟ್ಟಿರುವಂಥದ್ದನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಿ. ಉತ್ತಮವಾಗಿರುವಂಥ ರೀತಿಯಲ್ಲಿ ಈ ಕೈಪಿಡಿ ಮೂಡಿ ಬಂದಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್, ಕ್ವಶನ್ಸ್ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಉತ್ತರವನ್ನು ಇಲ್ಲಿ ನಾವು ಗಮನಿಸ್ಬೋದಾಗ್ತಾ ಇದೆ. ಹಾಗೆಯೇ ಮುಂದಿನ ಒಂದು ಕಾನ್ಸೆಪ್ಟ್ ಕಡೆಗೆ ನಾವು ಹೋದಾಗ ಚಿತ್ರ ಆಧಾರಿತ ಪ್ರಶ್ನೋತ್ತರಗಳು ಕೂಡ ಈ ಕೈಪಿಡಿಯಲ್ಲಿ ಒಳಗೊಂಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನೋಡ್ಬೋದು ಇಲ್ಲಿ ಸ್ಪೈರೋಗೈರಾ, ಪ್ಲಾನೇರಿಯಾ ಇವುಗಳ ಒಂದು ಚಿತ್ರವನ್ನು ಕೊಟ್ಟಿರುವಂಥದ್ದು ನೋಡ್ತಾ ಇದ್ದೀವಿ. ಅಲ್ಲಿ ಕೆಳಗಡೆ ಒಂದು ಪ್ರಶ್ನೆ ಇದೆ. MP ಮಾಡೆಲ್ ಪೇಪರ್ 2023ರಲ್ಲಿ ಬಂದಿರುವಂಥ ಒಂದು ಪ್ರಶ್ನೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಏನಿದೆ ಕ್ವಶನ್ ಅಂತ ನಾವು ಗಮನಿಸಿದಾಗ, ಈ ಮೇಲಿನ ಎರಡು ಚಿತ್ರಗಳಲ್ಲಿ ವ್ಯಕ್ತವಾಗಿರುವ ಸಂತಾನೋತ್ಪತ್ತಿ ವಿಧಾನಗಳು ಒಂದೇ ರೀತಿಯಾಗಿ ಇದೆಯೋ ಅಥವಾ ಪರಸ್ಪರ ವಿಭಿನ್ನವಾಗಿದೆಯೋ, ನಿಮ್ಮ ಉತ್ತರಕ್ಕೆ ಸಮರ್ಥನೆಯನ್ನು ಬರೆಯಿರಿ ಅಂತ ಒಂದು ಪ್ರಶ್ನೆ ಇದೆ. ಇಲ್ಲಿ ಉತ್ತರವನ್ನು ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ನೋಡ್ತಾ ಇದ್ದೀರಿ. ಈ ಮೇಲಿನ ಎರಡೂ ಚಿತ್ರಗಳಲ್ಲಿ ವ್ಯಕ್ತವಾಗಿರುವ ಸಂತಾನೋತ್ಪತ್ತಿ ವಿಧಾನಗಳು ಪರಸ್ಪರ ವಿಭಿನ್ನವಾಗಿವೆ. ಹಾಗಾದರೆ ಈ ಉತ್ತರಕ್ಕೆ ಸಮರ್ಥನೆ ನಾವಿಲ್ಲಿ ಗಮನಿಸಿದಾಗ ಇಲ್ಲಿ ವ್ಯತ್ಯಾಸಗಳ ರೀತಿಯ ಒಂದು ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಸ್ಪೈರೋಗೈರಾ ಇಲ್ಲಿ ಸಂತಾನೋತ್ಪತ್ತಿ ಯಾವ ರೀತಿ ನಡೆಸ್ತಾ ಇದೆ ಅಂತ ಗಮನಿಸಿದಾಗ ತುಂಡರಿಕೆಯಿಂದ ಸಂತಾನೋತ್ಪತ್ತಿ ನಡೆಸ್ತಾ ಇದೆ. ಅದೇ ರೀತಿ ಪ್ಲಾನೇರಿಯಾ ಪುನರುತ್ಪಾದನೆ ವಿಧಾನದಿಂದ ಸಂತಾನೋತ್ಪತ್ತಿ ನಡೆಸ್ತಾ ಇದೆ. ಹೀಗೆ ಈ ಪ್ರಶ್ನೆಗೆ ಒಂದು ಸಮರ್ಥನೆಯನ್ನ ಈ ವ್ಯತ್ಯಾಸದ ರೀತಿಯಲ್ಲಿ ಕೊಟ್ಟಿರುವಂಥದ್ದನ್ನು ನಾವು ಉತ್ತರದ ರೀತಿಯಲ್ಲಿ ನೋಡ್ಬೋದಾಗ್ತಾ ಇದೆ. ಹಾಗೆಯೇ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ದಿಸ್ ರೆಫರೆನ್ಸ್ ಬುಕ್ ಅನ್ನು ನಾವು ಗಮನಿಸಿದಾಗ, ಘಟಕವಾರು ಚಿತ್ರಗಳು ಮತ್ತು ಚಿತ್ರ ಬಿಡಿಸುವ ಸಲುವಾಗಿ ಸುಲಭ ವಿಧಾನಕ್ಕಾಗಿ QR ಕೋಡ್ ಅನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ ಎಲ್ಲ ಅಧ್ಯಾಯಗಳಲ್ಲಿ ಯಾವ್ಯಾವ ಚಾಪ್ಟರ್ಸ್ನಲ್ಲಿ ಯಾವ್ಯಾವ ರೀತಿಯ ಇಂಪಾರ್ಟೆಂಟ್ ಚಿತ್ರಗಳಿದ್ದಾವೆ ಮತ್ತು ಆ ಚಿತ್ರಗಳನ್ನು ಸುಲಭವಾಗಿ ಯಾವ ರೀತಿ ಬಿಡಿಸಬಹುದು ಅನ್ನುವಂಥ ಮಾಹಿತಿಯನ್ನು ತಿಳಿಸ್ಕೊಡುವಂಥ ಉದ್ದೇಶಕ್ಕಾಗಿ QR ಕೋಡ್ಗಳನ್ನು ಕೂಡ ಈ ಒಂದು ರೆಫರೆನ್ಸ್ ಬುಕ್ ಸಾಧನಾ ಕೈಪಿಡಿ ರಾಜ್ಯ ಸಂಪನ್ಮೂಲ ಶಿಕ್ಷಕರಾದ ರಾಘವೇಂದ್ರ ಭಟ್ ಸರ್ ಹಾಗೂ ಶಶಿಕುಮಾರ್ ಸರ್ ಅವರು ತಯಾರಿಸಿರುವಂತಹ ಈ ಕೈಪಿಡಿಯಲ್ಲಿ ಒಳಗೊಂಡಿರುವಂತದ್ದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಒಂದು ಪ್ರಶ್ನೆ ಇದೆ. ಫಾರ್ ಎಕ್ಸಾಂಪಲ್ ನಾವು ಗಮನಿಸಿದಾಗ, ಮಾನವನ ಹೃದಯದ ನೀಳಛೇದ ನೋಟವನ್ನ ತೋರಿಸುವಂತಹ ಚಿತ್ರವನ್ನ ಬರೆಯಿರಿ, ಭಾಗಗಳನ್ನ ಗುರುತಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಿ, ಚಿತ್ರವನ್ನ ಬರೆದು ಭಾಗಗಳನ್ನು ಗುರುತಿಸಲಾಗಿದೆ. ಇದ್ರ ಪಕ್ಕದಲ್ಲಿರುವಂಥ QR ಕೋಡನ್ನು ನಾವು ಗಮನಿಸಿದಾಗ, ಬೈ ಸ್ಕ್ಯಾನಿಂಗ್ ದಿಸ್ QR ಕೋಡ್ ನಾವು ಈ ಚಿತ್ರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ, ಅಂದರೆ ಸುಲಭವಾಗಿ ಯಾವ ರೀತಿ ಚಿತ್ರ ಬಿಡಿಸಬಹುದು ಅನ್ನುವಂಥ ಮಾಹಿತಿ ಈ QR ಕೋಡ್ನಲ್ಲಿ ಒಳಗೊಂಡಿದೆ ಅನ್ನುವಂಥದ್ದನ್ನು ಇಲ್ಲಿ ಬರೆದಿರುವಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಆಮೇಲೆ ಆಯ್ದ ಅಧ್ಯಾಯಗಳಲ್ಲಿ ಹೆಚ್ಚುವರಿ ಗಣಿತೀಯ ಸಮಸ್ಯೆಗಳು ಕೂಡ ಈ ಒಂದು ರೆಫರೆನ್ಸ್ ಬುಕ್ ಒಳಗೊಂಡಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಕೆಲವೊಂದು ಫಿಸಿಕ್ಸ್ ವಿಭಾಗಕ್ಕೆ ಸಂಬಂಧಪಟ್ಟಂತೆ, ಭೌತಶಾಸ್ತ್ರ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಬರುವಂತಹ ಹೆಚ್ಚುವರಿ ಗಣಿತೀಯ ಸಮಸ್ಯೆಗಳು ಕೂಡ ಈ ಕೈಪಿಡಿ ಒಳಗೊಂಡಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಉತ್ತರವನ್ನು ಕೂಡ ಇಲ್ಲಿ ಕೊಟ್ಟಿರುವಂಥದ್ದನ್ನು ನೋಡ್ತಾ ಇದ್ದೀರಿ. ಇಲ್ಲೊಂದು ಪ್ರಶ್ನೆ ನೀವು ನೋಡಬಹುದು, ಅದು ಯಾವಾಗ ಬಂದಿದೆ, ಮಾರ್ಚ್ 2020-2023ರಲ್ಲಿ ಕೇಳಿರುವಂಥ ಪ್ರಶ್ನೆ. ಅದಕ್ಕೆ ಉತ್ತರವನ್ನು ಕೊಟ್ಟಿರುವಂಥದ್ದನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಹೀಗೆ ಈ ಒಂದು ಕೈಪಿಡಿ ಅತ್ಯುತ್ತಮವಾಗಿ ಮೂಡಿ ಬಂದಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗ್ತಾ ಇದೆ. ಆಮೇಲೆ ಇಲ್ಲಿ ಕೆಲವೊಂದಿಷ್ಟು ಅಭಿಪ್ರಾಯಗಳನ್ನು ಕೂಡ ನೋಡ್ತಾ ಇದ್ದೀರಿ. ಕಳೆದ ಸಾಲುಗಳ ಕೈಪಿಡಿ ಕುರಿತು ವಿದ್ಯಾರ್ಥಿ ಮತ್ತು ಶಿಕ್ಷಕರ ಅಭಿಪ್ರಾಯಗಳನ್ನು ನೀವು ಇಲ್ಲಿ ಗಮನಿಸಬಹುದು. ಯಾವ ರೀತಿ ಈ ಕೈಪಿಡಿ ಹಿಂದಿನ ಸಾಲುಗಳಲ್ಲಿ ಓದಿರುವಂತಹ ವಿದ್ಯಾರ್ಥಿಗಳಿಗೆ ಇದರಿಂದ ಉಪಯೋಗ ಆಗಿದೆ ಅನ್ನುವಂಥದ್ದನ್ನು ಮತ್ತು ಶಿಕ್ಷಕರ ಹಾಗೂ ವಿದ್ಯಾರ್ಥಿಗಳ ಅಭಿಪ್ರಾಯವನ್ನು ಕೂಡ ನೀವಿಲ್ಲಿ ನೋಡಬಹುದು. ಇವು ಕೆಲವೊಂದಿಷ್ಟು ರೆಫರೆನ್ಸ್ ಬುಕ್ಕು, ಇವರ ಪಬ್ಲಿಕೇಶನಲ್ಲಿ ಮೂಡಿ ಬಂದಿರುವಂಥ ಕೆಲವೊಂದಿಷ್ಟು 8th 9th ಕ್ಲಾಸಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ರೆಫರೆನ್ಸ್ ಬುಕ್ಸನ್ನು ಕೂಡ ನೀವು ಇಲ್ಲಿ ನೋಡಬಹುದಾಗ್ತಾ ಇದೆ. ಈ
ರೆಫರೆನ್ಸ್ ಬುಕ್ ಅಥವಾ ಈ ಕೈಪಿಡಿಯಲ್ಲಿ ಕಂಡುಬರುವಂತಹ ಒಂದು ಸ್ಯಾಂಪಲ್ ಲೆಸನನ್ನು ಇಲ್ಲಿ ಕೊಟ್ಟಿರುವಂಥದ್ದನ್ನು ನಾವು ನೋಡಬಹುದು. ಅಧ್ಯಾಯ 12 ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು, 10ನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಕಂಡುಬರುವಂಥ ಈ ಒಂದು ಚಾಪ್ಟರ್ನ ಒಂದು ಸ್ಯಾಂಪಲ್ ಲೆಸನ್ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಅಥವಾ ಮುಖ್ಯಾಂಶಗಳು ಯಾವ ರೀತಿ ಇದಾವೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋದಾಗ, ಮುಖ್ಯಾಂಶಗಳನ್ನು ನೋಡ್ತಾ ಇದ್ದೀರಿ. ದಂಡಕಾಂತದ ಸುತ್ತಲೂ ಕಾಂತೀಯ ಪ್ರಭಾವವಿರುವ ಪ್ರದೇಶವನ್ನು ಕಾಂತಕ್ಷೇತ್ರ ಅಂತ ಕರೀತಾ ಇದ್ದಾರೆ. ಹಾಗೆಯೇ ಇನ್ನೂ ಕೆಲವೊಂದಿಷ್ಟು ಮುಖ್ಯಾಂಶ ನೋಡ್ತಾ ಇದ್ದೀರಿ. ಕಾಂತೀಯ ಬಲರೇಖೆಗಳ ಲಕ್ಷಣಗಳಿರಬಹುದು, ಬಲಗೈ ಹೆಬ್ಬೆರಳು ನಿಯಮ, ಸೊಲೆನಾಯ್ಡ್ ಅನ್ನುವಂಥ ಮಾಹಿತಿ, ಸೊಲೆನಾಯ್ಡ್ಗೆ ಸಂಬಂಧಪಟ್ಟಂತೆ ಇನ್ನಿತರ ಹೆಚ್ಚುವರಿ ಮಾಹಿತಿಯನ್ನು ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ನೋಡ್ತಾ ಇದ್ದೀರಿ. ವಿದ್ಯುತ್ ಕಾಂತ ಅನ್ನುವಂಥ ಮಾಹಿತಿ ಇರ್ಬೋದು, ವಿದ್ಯುತ್ ಕಾಂತ ಮತ್ತು ಶಾಶ್ವತ ಕಾಂತ. ಹೀಗೆ ಈ ಸ್ಯಾಂಪಲ್ ಲೆಸನ್ನಲ್ಲಿ ಏನೇನು ಒಳಗೊಂಡಿದೆ ಅನ್ನುವಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅದೇ ರೀತಿ ಫ್ಲೆಮಿಂಗ್ನ ಎಡಗೈ ನಿಯಮ ಇರಬಹುದು. ಹಾಗೆಯೇ ಇನ್ನೂ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಈ ಸ್ಯಾಂಪಲ್ ಲೆಸನ್ನಲ್ಲಿ ಒಳಗೊಂಡಿರುವಂಥದ್ದು ನಾವಿಲ್ಲಿ ಗಮನಿಸ್ಬೋದು. ಅದೇ ರೀತಿ ಪ್ರತಿಯೊಂದು ಅಧ್ಯಾಯದ ನಂತರ ಈ ಕೈಪಿಡಿಯಲ್ಲಿ ಏನೇನು ಮಾಹಿತಿ ಇದೆ ಅನ್ನುವಂಥದ್ದು ನಾವು ಗಮನಿಸಿದಾಗ, ಪಠ್ಯದೊಳಗಿನ ಪ್ರಶ್ನೋತ್ತರಗಳು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಪ್ರತಿಯೊಂದು ಪ್ರಶ್ನೆಗೆ ಉತ್ತರವನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗ್ತಾ ಇದೆ. ಹಾಗೆಯೇ ಅಲ್ಲಿ ಬ್ರ್ಯಾಕೆಟ್ನಲ್ಲಿ ಕೂಡ ಕೆಲವೊಂದಿಷ್ಟು ಇಯರ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಯಾವ ಪ್ರಶ್ನೆಗಳು ಯಾವ ಪರೀಕ್ಷೆಯಲ್ಲಿ ಬಂದಿರುವಂಥದ್ದು, ಕೇಳಿರುವಂಥದ್ದು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಪ್ರತಿಯೊಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀರಿ. ತುಂಬ ಚೆನ್ನಾಗಿ ಉತ್ತರಗಳನ್ನು ಕೂಡ ಇಲ್ಲಿ ಕೊಟ್ಟಿರುವಂಥದ್ದನ್ನು ಗಮನಿಸ್ಬೋದು. ಹಾಗೆಯೇ ಅಭ್ಯಾಸದ ಪ್ರಶ್ನೋತ್ತರಗಳು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಬಹು ಆಯ್ಕೆ ಪ್ರಶ್ನೆ ಇರಬಹುದು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರಬಹುದು, ಅಥವಾ ಎಲ್ಲ ರೀತಿಯ ಒಂದು ಪ್ರಶ್ನೆಗಳು, 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, ಹೀಗೆ ದೀರ್ಘ ಉತ್ತರಗಳಿರ್ಬೋದು, ಕಿರು ಉತ್ತರಗಳಿರ್ಬೋದು, ಎಲ್ಲವುಗಳನ್ನು ಇಲ್ಲಿ ತುಂಬ ಚೆನ್ನಾಗಿ ಉತ್ತರ ಸಮೇತ ಕೊಟ್ಟಿರುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀರಿ. ಹಾಗೆಯೇ ಹಿಂದಿನ ಸಾಲುಗಳ ಮಂಡಳಿ ಪರೀಕ್ಷೆಗಳ ಪ್ರಶ್ನೋತ್ತರಗಳನ್ನು ಕೂಡ ಇಲ್ಲಿ ಈ ಕೈಪಿಡಿಯಲ್ಲಿ ಒಳಗೊಂಡಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗ್ತಾ ಇದೆ. ಯಾವ ಇಯರ್ನಲ್ಲಿ, ಇದು ಮಾಡೆಲ್ ಪೇಪರ್ 2021ನಲ್ಲಿ ಒಂದು ಪ್ರಶ್ನೆಯಲ್ಲಿ ಬಂದಿರುವಂಥದ್ದು ನೋಡ್ತಾ ಇದ್ದೀರಿ. ಒಂದು ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಸಮಾಂತರ ಸರಳ ರೇಖೆಗಳಂತೆ ಇರುತ್ತವೆ. ಇದಕ್ಕೆ ಕಾರಣ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರವು ಆಪ್ಷನ್ಸನ್ನು ಕೊಟ್ಟಿದ್ದನ್ನು ನೋಡ್ತಾ ಇದ್ದೀರಿ. ಅದರಲ್ಲಿ ಸರಿಯಾದ ಉತ್ತರವನ್ನು ಕೂಡ ಇಲ್ಲಿ ಗುರುತಿಸಿರುವಂಥದ್ದು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಹೀಗೆ ಬಹು ಆಯ್ಕೆ ಪ್ರಶ್ನೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಉತ್ತರಗಳಿರ್ಬೋದು, ಎಲ್ಲವುಗಳನ್ನು ಈ ಒಂದು ಕೈಪಿಡಿ ಒಳಗೊಂಡಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ಹಿಂದಿನ ಸಾಲುಗಳಲ್ಲಿ ಬಂದಿರುವಂಥ ಪ್ರಶ್ನೆಗಳ ಉತ್ತರಗಳನ್ನು ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀರಿ. ಅಧ್ಯಯನಕ್ಕಾಗಿ ಇವು ತುಂಬ ಉಪಯುಕ್ತತೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗ್ತಾ ಇದೆ. ಇದು ಒಂದು ಸ್ಯಾಂಪಲ್ ಲೆಸನ್. ಈ ಸ್ಯಾಂಪಲ್ ಲೆಸನಲ್ಲಿ ಏನೇನು ಒಳಗೊಂಡಿದೆ ಅನ್ನುವಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ ಕೈಪಿಡಿಯಲ್ಲಿ ಒಳಗೊಂಡಿರುವಂಥ ಮಾಹಿತಿ ಸ್ಯಾಂಪಲ್ ಲೆಸನಲ್ಲಿ ಏನೇನು ಮೂಡಿ ಬಂದಿದೆ ಅನ್ನುವಂಥದ್ದು ನೀವಿಲ್ಲಿ ನೋಡ್ತಾ ಇದ್ದೀರಿ. ಆಮೇಲೆ ವೈಜ್ಞಾನಿಕ ಕಾರಣ ಕೊಡಿ, ಇಂಥ ಪ್ರಶ್ನೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಉತ್ತರವನ್ನು ಕೂಡ ಇಲ್ಲಿ ನೋಡಬಹುದು. ಮಾಡೆಲ್ ಪೇಪರ್ 2020ರಲ್ಲಿ ಬಂದಿರುವಂಥ ಒಂದು ಪ್ರಶ್ನೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹೀಗೆ ಬಹಳ ಚೆನ್ನಾಗಿ ಈ ಒಂದು ಕೈಪಿಡಿಯಲ್ಲಿ ಮಾಹಿತಿ ಮೂಡಿ ಬಂದಿರುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬಹುದು. ರಾಜ್ಯ ಸಂಪನ್ಮೂಲ ಶಿಕ್ಷಕರಾದ ರಾಘವೇಂದ್ರ ಭಟ್ ಸರ್ ಹಾಗೂ ಶಶಿಕುಮಾರ್ ಸರ್ ಅವರು ತಯಾರಿಸಿರುವಂತಹ ಸಾಧನಾ ಕೈಪಿಡಿಯ ಒಂದು ಪಕ್ಷಿ ನೋಟ ಮತ್ತು ಸ್ಯಾಂಪಲ್ ಲೆಸನನ್ನು ನೋಡ್ತಾ ಇದ್ದೀವಿ. ಆಮೇಲೆ ಚಿತ್ರಗಳು, ಈ ಕೈಪಿಡಿಯಲ್ಲಿ ಚಿತ್ರಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೂಡ ಒಳಗೊಂಡಿರುವಂಥದ್ದು ನಾವಿಲ್ಲಿ ಗಮನಿಸಬಹುದು. ಒಟ್ಟಾರೆಯಾಗಿ ಈ ಒಂದು ರೆಫರೆನ್ಸ್ ಬುಕ್ ಅಥವಾ ಕೈಪಿಡಿಯು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅನ್ನುವಂಥ ಮಾಹಿತಿಯನ್ನು ನಾವಿಲ್ಲಿ ಗಮನಿಸ್ಬೋದಾಗ್ತಾ ಇದೆ. ಧನ್ಯವಾದಗಳು.